ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ರಾಜ್ಯದಲ್ಲಿ ಪದೇ ಪದೇ ಕಾವೇರಿಯ ಕಿಚ್ಚು ನೋಡೋದಕ್ಕೆ ಸಿಗುತ್ತೆ. ಈ ಬಾರಿ ಕೂಡ CWRC ಆದೇಶದ ವಿರುದ್ಧ ಇಡೀ ರಾಜ್ಯದಾದ್ಯಂತ ರೈತರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಅತಿ ದೊಡ್ಡ ಹೋರಾಟ ಪ್ರತಿಭಟನೆಗೆ ಇಡೀ ರಾಜ್ಯ ಸಾಕ್ಷಿ ಆಗ್ತಾ ಇದೆ. ರಾಜ್ಯದಲ್ಲಿ ಕಾವೇರಿ ನೀರಿನ ಹೋರಾಟ. ಇಂದು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಮಹತ್ವದ ಸಭೆ ಇದೆ. ಎಲ್ಲರ ಚಿತ್ತ ಆ ಕಡೆ. ಮಧ್ಯಾಹ್ನ 2:30ಕ್ಕೆ ಸರಿಯಾಗಿ ಹೈ ವೋಲ್ಟೇಜ್ ಮೀಟಿಂಗ್ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ CWMA ಅಧ್ಯಕ್ಷ SK ಹಲ್ದಾರ್ ನೇತೃತ್ವದಲ್ಲಿ ತುರ್ತು ಸಭೆಯನ್ನ ಕರೆಯಲಾಗಿದೆ. ದೆಹಲಿಯ MTNL ಬಿಲ್ಡಿಂಗ್ನ CWMA ಕಮಿಟಿ ರೂಮ್ನಲ್ಲಿ ಇವತ್ತು ಸಭೆ ಆಗಲಿದ್ದು, ಕರ್ನಾಟಕ, ತಮಿಳುನಾಡು, ಕೇರಳ, ಪುದುಚೇರಿ ಪ್ರತಿನಿಧಿಗಳಿಗೂ ಕೂಡ ಆಹ್ವಾನ ಇದೆಯಂತೆ ಈ ಸಭೆಗೆ. ಕರ್ನಾಟಕದ ಪರವಾಗಿ ಗೌರವ್ ಗುಪ್ತಾ, ತಮಿಳುನಾಡು ಪರ ಸತ್ಯಬ್ರತ್, ಕೇರಳದಿಂದ ಪುನೀತ್ ಕುಮಾರ್, ಪುದುಚೇರಿಯ ಡಾಕ್ಟರ್ ಮುತ್ತಮ್ಮ ಕೂಡ ಈ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಈ ವೇಳೆ KRS ನೀರಿನ ಕೊರತೆ ಬಗ್ಗೆ ಸಭೆಯಲ್ಲಿ ಚರ್ಚೆ ಆಗಲಿದ್ದು, ಸಭೆಯಲ್ಲಿ CWRC ಆದೇಶದ ವಿರುದ್ಧ ಮೇಲ್ಮನವಿ ಸಲ್ಲಿಕೆ ಆಗಲಿದೆಯಂತೆ. ಪ್ರಬಲ ವಾದ ಮಂಡನೆಗೆ ಮುಖ್ಯಮಂತ್ರಿ DK ಶಿವಕುಮಾರ್ ಸೂಚನೆ ಕೊಟ್ಟಿದ್ದು, ನೀರು ಬಿಡುಗಡೆ ಅಸಾಧ್ಯ ಅನ್ನೋದನ್ನ ರಾಜ್ಯ ಸರ್ಕಾರ ಈಗ ಮನವರಿಕೆ ಮಾಡಿಕೊಡಬೇಕು. ರಾಜ್ಯದ ಪ್ರತಿನಿಧಿಗಳು ಮನವರಿಕೆ ಮಾಡಿಕೊಡಬೇಕು. ಆ ಮನವರಿಕೆ ಮಾಡಿಕೊಳ್ಳುವ ವಿಚಾರದಲ್ಲೇ ಈಗ ಯಶಸ್ವಿ ಆಗ್ತಾರ ನಮ್ಮ ರಾಜ್ಯದ ಪ್ರತಿನಿಧಿಗಳು ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಹಾಗಾಗಿ ಎಲ್ಲರ ಚಿತ್ತ ಇವತ್ತು ನಡೆಯುವಂತಹ ಸಭೆಯಾದ ಕಾರಣ ರಾಜ್ಯಕ್ಕೆ ಸಂಬಂಧಪಟ್ಟಂತೆ, ಕಾವೇರಿ ನೀರಿಗೆ ಸಂಬಂಧಪಟ್ಟಂತೆ ಇವತ್ತು ಡಿಸೈಡಿಂಗ್ ಡೇ. ಈ ಸಭೆಯಲ್ಲಿ ಏನು ಅಂತಿಮವಾಗಿ ತೀರ್ಮಾನ ಕೈಗೊಳ್ಳಲಾಗುತ್ತೆ ಅನ್ನೋದೇ ಸದ್ಯಕ್ಕಿರುವಂತಹ ಕುತೂಹಲ. ರಾಜ್ಯದ ಪಾಲಿಗೆ ಸಿಹಿಯೋ ಬರ ಸಿಡಿಲೋ ಮತ್ತೊಮ್ಮೆ ಸಭೆಯಲ್ಲಿ ವ್ಯತಿರಿಕ್ತ ತೀರ್ಪು ಬಂದ್ರೆ ಕರ್ನಾಟಕ ಬಂದ್ ಆಗೋದು ಫಿಕ್ಸ್. CWMA ಸಭೆ ಮೇಲೆ ನಿಂತಿದೆ ಕರ್ನಾಟಕದ ಬಂದ್ ಭವಿಷ್ಯ. ನಾಳೆಯೇ ಕನ್ನಡ ಪರ ಸಂಘಟನೆಗಳಿಂದ ಬಂದ್ ಬಗ್ಗೆ ನಿರ್ಧಾರ ಕೈಗೊಳ್ಳಲಾಗುತ್ತೆ. ಇಂದಿನ ಸಭೆಯ ನಿರ್ಧಾರ ತಿಳಿದು ಚರ್ಚೆ ಮಾಡಲಿದ್ದಾರಂತೆ ಕನ್ನಡ ಪರ ಸಂಘಟನೆಯವರು. ನಿನ್ನೆ ಪ್ರತಿಭಟನೆ ನಡೆಸಿ ಘೋಷಣೆ ಮಾಡಿಬಿಟ್ಟಿದ್ದಾರೆ ವಾಟಾಳ್ ನಾಗರಾಜ್ ಮತ್ತು ಕರವೇ ಮುಖಂಡರು. ಇವತ್ತು ಸಭೆ. ಆ ಸಭೆಯಲ್ಲಿ ಕರ್ನಾಟಕಕ್ಕೆ ಏನಾದ್ರೂ ಸಿಹಿ ಸುದ್ದಿ ಸಿಕ್ಕರೆ ಓಕೆ. ಕಾವೇರಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯತಿರಿಕ್ತ ತೀರ್ಪು ಬಂದು ಕರ್ನಾಟಕಕ್ಕೆ ಮತ್ತೊಮ್ಮೆ ಕಾವೇರಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ಯಾಯ ಆದ್ರೆ ಇಡೀ ಕರ್ನಾಟಕವನ್ನ ಬಂದ್ ಮಾಡ್ಬಿಡ್ತೀವಿ ಅಂತ ಆಲ್ರೆಡಿ ಕನ್ನಡ ಪರ ಸಂಘಟನೆಯವರು ವಾಟಾಳ್ ನಾಗರಾಜ್ ಅವರೇ ಘೋಷಣೆ ಮಾಡ್ಬಿಟ್ಟಿದ್ದಾರೆ. ಹಂಗಾಗಿ ಕರ್ನಾಟಕದ ಭವಿಷ್ಯ ಇವತ್ತಿನ ಸಭೆಯ ಮೇಲೆ ನಿಂತಿದೆ. ಕರ್ನಾಟಕ ಸ್ತಬ್ಧ ಆಗುತ್ತಾ ಅಥವಾ ಯಥಾಸ್ಥಿತಿಯಲ್ಲೇ ಮುಂದುವರಿಯೋ ರೀತಿಯಲ್ಲಿ ತೀರ್ಪು ಬರುತ್ತಾ ಇವತ್ತಿನ ಸಭೆಯಲ್ಲಿ ಅನ್ನೋದು ಪ್ರಶ್ನೆ.